ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಪ್ರಧಾನ ಮಂತ್ರಿ ಆದಂತಹ ಮೋದಿಜಿ ಅವರಿಗೆ ಹ್ಯಾಪಿ ನ್ಯೂ ಇಯರ್, ಹಾಗೂ ನಮ್ಮ ರಾಜ್ಯದ CM ಆದಂತಹ ಸಿದ್ದರಾಮಯ್ಯನವರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಕೋಲಾರ ಶಾಸಕರಾದಂತಹ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಹ್ಯಾಪಿ ನ್ಯೂ ಇಯರ್. ಮುಳಬಾಗಿಲು ಕ್ಷೇತ್ರದ MLA ಆದಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ದೇಶ ರಕ್ಷಣೆಗಾಗಿ ಇರುವಂತಹ ಸೈನಿಕರೆಲ್ಲರಿಗೂ ಐ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮೇ ಗಾಡ್ ಗಿವ್ ಯು ಗುಡ್ ಹೆಲ್ತ್ ಆ್ಯಂಡ್ ಎ ಗುಡ್ ಕರೇಜ್ ಟು ಸೇವ್ ಅವರ್ ಕಂಟ್ರಿ. ಹಾಗೂ ರೈತರಿಗೆ ನನ್ನ ಹೃದಯಪೂರ್ವಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಯಾಕಂದರೆ ಅವರು ಬಳಸುವಂತಹ 5 ಬೆರಳು ಮಣ್ಣಿನ ಒಳಗೆ ಹೋದರೆ ಮಾತ್ರ ನಮ್ಮ ದೇಶದ ಪ್ರಜೆಗಳು ಹಾಗೂ ಪ್ರಪಂಚದ ಪ್ರಜೆಗಳ 5 ಬೆರಳು ತುತ್ತುಗೋಗುತ್ತೆ, ಬಾಯಿಗೋಗುತ್ತೆ. ಹಾಗಾಗಿ ಅವರು ಚೆನ್ನಾಗಿರಬೇಕು. ಮತ್ತು ನಾನು ಈ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇಂಗ್ಲಿಷ್ ಈಸ್ ಆನ್ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಟುಡೇ ಇನ್ ದ ವರ್ಲ್ಡ್ ವೈಡ್. ಕರ್ನಾಟಕ ಬರೀ ಕನ್ನಡ ಲ್ಯಾಂಗ್ವೇಜು, ತಮಿಳ್ನಾಡು ಬರೀ ತಮಿಳ್ ಲ್ಯಾಂಗ್ವೇಜು, ಕೇರಳ ಬರೀ ಮಲಯಾಳಮು, ಆಂಧ್ರ ಪ್ರದೇಶ ಬರೀ ತೆಲುಗು ಅಂತ ಇರುತ್ತೆ. ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಏನೇ ಸಾಧನೆ ಮಾಡಬೇಕಂದ್ರೂ ಇಂಗ್ಲಿಷ್ ಅನ್ನೋದು ಜಾಸ್ತಿ ಬರಲೇಬೇಕು. ಹಾಗಾಗಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ದಯವಿಟ್ಟು ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಇಂಗ್ಲಿಷು ಕಲಿಯುವುದಕ್ಕೆ ಜಾಸ್ತಿ ಪ್ರಯತ್ನ ಮಾಡಬೇಕು ಅಂತ ಈ ಹೊಸ ವರ್ಷದ ಮುಖಾಂತರವಾಗಿ ನಿಮಗೆ ಶುಭಾಶಯಗಳನ್ನು ಹಾರೈಸುತ್ತಾ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇಂಗ್ಲಿಷ್ ಬಗ್ಗೆ, ಆಂಗ್ಲ ಲ್ಯಾಂಗ್ವೇಜ್ ಬಗ್ಗೆ ಕಾಳಜಿ ಕೊಡಿ. ಎಲ್ಲರೂ ದಯವಿಟ್ಟು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆದಷ್ಟು ಇಂಗ್ಲಿಷ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಟುಡೇ ಇನ್ ದಿಸ್ ವರ್ಲ್ಡ್. ಏಕೆಂದರೆ ನಾನು ಈಗಾಗಲೇ ಗೌರ್ಮೆಂಟ್ ಸ್ಕೂಲ್ಗೆ ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಜಾಸ್ತಿ ಸದಸ್ಯರು ಭೇಟಿ ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಸ್ಕೂಲು ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಇಂಗ್ಲಿಷ್ ಅನ್ನೋದು ಜಾಸ್ತಿ ಕಮ್ಮಿ ಇದೆ. ಈ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತಿನ ಪ್ರಪಂಚದಲ್ಲಿ ಬ್ರತಕಬೇಕಂದ್ರೆ ಇಂಗ್ಲಿಷು 100% ಬೇಕೇ ಬೇಕು. ಹಾಗಾಗಿ ದಯವಿಟ್ಟು ಎಲ್ಲರೂ ಕಾಲೇಜಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ಆಗಲಿ, ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ಆಗಲಿ, ದಯವಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜನ್ನು ಸ್ವಲ್ಪ ಗಮನ ಇಟ್ಟು ಓದುವುದಕ್ಕೆ ಪ್ರಯತ್ನ ಮಾಡಿ ಅಂತ ಕೋರ್ತಾ ಇದ್ದೀನಿ. ಹಾಗೂ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರಿಗೆ, ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ನಾನು ಬಯಸುವುದೇನೆಂದರೆ, ದಯವಿಟ್ಟು ರಾಜಕೀಯವಾಗಿ ನೋಡ್ಕೊಳ್ಳಿ. ರಾಜಕೀಯ ಬಂದ್ಬಿಟ್ಟು ಬಿಸ್ನೆಸ್ ಆಗಿ ನೋಡಬೇಡಿ. ಯಾಕಂದರೆ ಇವಾಗಲೂ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳನ್ನು ಕಳಿಸ್ತಾ ಇದ್ದೀರಾ, ತುಂಬ ಸಂತೋಷ. ನಮ್ಮ ಮುಳಬಾಗಲಲ್ಲೇ ಓಂ ಶಕ್ತಿ ದೇವಸ್ಥಾನ ಇದೆ ಪಕ್ಕದಲ್ಲೇ, ಅದನ್ನು ಯಾಕೆ ನಾವು ಡೆವಲಪ್ ಮಾಡ್ಕೊಳ್ಬಾರ್ದು? ಭಕ್ತಾದಿಗಳೆಲ್ಲರಿಗೂ 20 ಲಕ್ಷ ಆಗುತ್ತೋ, 25 ಲಕ್ಷ ಆಗುತ್ತೋ, ಅದು 5 ಲಕ್ಷ ಆಗುತ್ತೋ, 50 ಲಕ್ಷ ಆಗುತ್ತೋ ನನಗೆ ಗೊತ್ತಿಲ್ಲ. ಬಸ್ಗಳನ್ನು 1 ವರ್ಷಕ್ಕೊಂದ್ಸಾರಿ ಕಳ್ಸಕ್ಕೆ ನಮಗೆ ಅಂತ ಓಂ ಶಕ್ತಿ ದೇವಸ್ಥಾನ ಇದೆ ಮುಳಬಾಗಲಲ್ಲಿ. ಅದಕ್ಕೆ ಧರ್ಮದರ್ಶಿಗಳು ಕೊತ್ತೂರು ಮಂಜುನಾಥ್ ಅವರು ಅನ್ಕೊಂತೀನಿ. ಅದನ್ನು ನಾವು ಯಾಕೆ ಡೆವಲಪ್ ಮಾಡ್ಕೊಳ್ಬಾರ್ದು? ಪ್ರತಿ ವರ್ಷ ಬಸ್ಗಳನ್ನು ಹಾಕಿ ಇಲ್ಲಿಂದ ಅಲ್ಲಿಗೆ ಅವ್ರನ್ನ ಕಳಿಸುವಂಥ ಉದ್ದೇಶ ಏನಿದೆ? ಅವರು ಮಾಲೆ ಹಾಕ್ಕೊಂಡಿದ್ರೆ, ಅವರು ಭಕ್ತಿಯಿಂದ ಅವರು ದುಡ್ಡು ಖರ್ಚು ಮಾಡಿಕೊಂಡು ಅವರು ಹೋಗಿ ಬರ್ತಾರೆ. ನಾವ್ಯಾಕೆ ಬಸ್ಗಳು ಹಾಕಬೇಕು? ಇವಾಗಲೂ CM ಸಿದ್ದರಾಮಯ್ಯನವರು ಇದ್ದಾರೆ, ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ಗಳನ್ನ ಹಾಕ್ತಾ ಇದ್ದಾರಾ? ಪ್ರಧಾನಿ ಮೋದಿ ಇದ್ದಾರೆ, ಅವ್ರೇನಾದ್ರೂ ಬಸ್ಗಳನ್ನ ಹಾಕ್ತಾ ಇದ್ದಾರಾ? ಹಾಕಲ್ಲ. ನಾವು ಮಾತ್ರ ಯಾಕೆ ಹಾಕಬೇಕು?
ದಯವಿಟ್ಟು ಈ ಬಸ್ಗಳಿಗೆ ಹಾಕಕ್ಕೆ ದುಡ್ಡು ನೀವು ಖರ್ಚು ಮಾಡ್ತಾ ಇರುವಂಥ ಒಂದು ದುಡ್ಡನ್ನು ಬೇರೆ ಒಂದು ಸೇವೆಗೆ ಯೂಸ್ ಮಾಡಿದ್ರೆ ಅದು ತುಂಬ ಮಟ್ಟಕ್ಕೆ ಅದು ಮುಳಬಾಗಲ್ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ಇದು ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇರುವಂಥ ಒಂದು ಮಾತುಗಳನ್ನಲ್ಲ. ಎಷ್ಟೋ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಶೂಸ್ ಇಲ್ಲ, ಬ್ಯಾಗ್ಸ್ ಇಲ್ಲ, ಬಟ್ಟೆಗಳಿಲ್ಲ, ಕಿತ್ತೋಗಿರೋ ಬಟ್ಟೆಗಳನ್ನು, ಕಿತ್ತೋಗಿರೋ ಶೂಸ್ನ, ಕಿತ್ತೋಗಿರೋ ಬ್ಯಾಗ್ಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಒಂದು ಇದನ್ನು ನಾವು ಅವರು ಸ್ಕೂಲ್ಗೆ ಪೇಂಟಿಂಗ್ಸ್ ಇರಲ್ಲ, ಮಳೆ ಬಿದ್ದರೆ ಸೂರ್ತಾ ಇರುತ್ತೆ. ಇಂಥ ಒಂದು ದೃಶ್ಯಗಳು ಜಾಸ್ತಿ ಇದೆ. ಮುಳಬಾಗಲ್ ಅಂತಾನೆ ಅಲ್ಲ, ಕೋಲಾರ, ಕರ್ನಾಟಕ, ಥ್ರೂ ಔಟ್ ಇಂಡಿಯಾ ಜಾಸ್ತಿ ಇದನ್ನೋದು ಇದೆ. ಅದನ್ನೆಲ್ಲ ನಾವು ಎಲ್ಲ ಸರಿಪಡಿಸೋಕ್ಕೆ ಆಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸರಿಪಡಿಸೋಣ. ದಯವಿಟ್ಟು ನಾನೇನು ತಪ್ಪಾಗಿ ಮಾತಾಡಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊತೀರಂತ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇಂತಿ ತಮ್ಮ ಪ್ರೀತಿಯ ವಿಶ್ವಾಸಿ ಸಂಪತ್ ಕುಮಾರ್ ಸಿ, ಸೀತಾ ಫೌಂಡೇಶನ್, ಮುಳಬಾಗಲ್, ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ. ಓಂ ನಮಃ.